ಕಾಂಗ್ರೆಸ್ ಪಾಳ್ಯದಲ್ಲಿ ಏನೇ ಆಗಲಿ ಅಲ್ಲೊಂದು ಸ್ಪಾರ್ಕ್ ಕ್ರಿಯೇಟ್ ಮಾಡುವಂಥ, ಪಕ್ಷದಲ್ಲಿ ಏನೇ ಸಂಭಾಳಿಸ್ಕೊಂಡು ಎಲ್ಲ ಸವಾಲುಗಳನ್ನು ಎದುರಿಸ್ಕೊಂಡು ಆ ನಾಯಕರಿಗೆ ಬಂದಂಥ ಟ್ರಬಲ್ಗಳನ್ನು ಶೂಟ್ ಮಾಡುವಂಥ ಒಬ್ಬ ನಾಯಕರು ಕಾಂಗ್ರೆಸ್ ಪಾಳ್ಯದಲ್ಲಿ ನಮಗೆ ಸಿಕ್ಕಿದ್ದಾರೆ. ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಯಾರು ಅಂತೇಳಿ. ಹೌದು, ಕಾಂಗ್ರೆಸ್ MLC ನಾಗರಾಜ್ ಎಂ ಯಾದವ್ ನಮ್ಮ ಜೊತೆಗಿದ್ದಾರೆ. ಎಲ್ಲಿದ್ದಾರೆ? ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಸಮರದಲ್ಲಿದ್ದಾರೆ. ಈ ಉಪಸಮರದಲ್ಲಿ ಅವ್ರ ಪಾತ್ರ ಏನು, ಯಾವ ರೀತಿ ಸಮರ ಕಲೆಗಳನ್ನು ಇಲ್ಲಿ ಮೈಗೂಡಿಸ್ಕೊಂಡಿದ್ದಾರೆ, ಹೊಸ ತಂತ್ರಗಳನ್ನು ಏನು ಹೂಡ್ತಾ ಇದ್ದಾರೆ, ಎಲ್ಲವನ್ನು ಕೇಳ್ತಾ ಹೋಗೋಣ. ಎಸ್, ನನ್ನ ಜೊತೆಗಿದ್ದಾರೆ ಶ್ರೀಯುತ ನಾಗರಾಜ್ ಎಂ ಯಾದವ್. ಸರ್ ನಮಸ್ಕಾರ. ನಮಸ್ಕಾರ ರಾಘವ ಸೂರ್ಯ ಅವರೇ, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಿ? ಫಸ್ಟ್ ಕ್ಲಾಸ್. ಯಾವಾಗಲೂ ಚುನಾವಣೆ ಅಂತ ಹೇಳಿದ ತಕ್ಷಣ ಪ್ರಜಾಪ್ರಭುತ್ವದಲ್ಲಿ ಜನರಿಗೆ ಹಬ್ಬ ಆಗಬೇಕು. ಹೌದು, ಆದ್ರೆ ಈ ಹಬ್ಬದ ತರ ಇದೆಯಾ? ಖಂಡಿತವಾಗ್ಲೂ ಕೂಡ. ಯಾವೆಲ್ಲ ಕಾರಣಗಳಿಗೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಈ ಬಾರಿ ಮೆರುಗನ್ನ ಪಡೆದುಕೊಂಡಿದೆ, ಚುನಾವಣಾ ರಣಕಣ ರಂಗೇರ್ತಾ ಇದೆ ಅಂತ ಹೇಳ್ತೀರಿ ತಮ್ಮ ಮಾತುಗಳಲ್ಲಿ? ದಾವಣಗೆರೆ ದಕ್ಷಿಣ ಕ್ಷೇತ್ರ ಅಂತಕ್ಕಂಥದ್ದು ಒಂದು ಪ್ರತಿಷ್ಠಿತವಾದ ಕ್ಷೇತ್ರ. ಯಾಕೆ ಅಂತಂದರೆ ಇಲ್ಲಿ ರೆಪ್ರೆಸೆಂಟ್ ಮಾಡಿದಂಥ 4 ಬಾರಿ ಶಾವನೂರು ಶಿವಶಂಕರಪ್ಪನವರು, ಅವರು ನಮ್ಮ ಜೊತೆಯಲ್ಲಿಲ್ಲ ಇವತ್ತು. ಆ ದುಃಖ ನಮ್ಮಲ್ಲಿದೆ. ಅವರು ಕೇವಲ ಶಾಸಕನಾಗಿರಲಿಲ್ಲ, ಅವ್ರು ಮಂತ್ರಿಯಾಗಿ ಕೆಲಸ ಮಾಡಿದರು, ಲೋಕಸಭಾ ಸದಸ್ಯರ ಕೆಲಸ ಮಾಡಿಕೊಟ್ಟಿದ್ರು. ಮತ್ತು ಅವರು ನಡೆಸ್ತಾ ಇರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳಿರ್ಬೋದು, ಅವರು ಕೊಡುಗೈ ದಾನಿ ಆಗಿರ್ತಕ್ಕಂಥವ್ರು. ಯಾವುದೇ ಜಾತಿ ಧರ್ಮವನ್ನು ನೋಡ್ದಿರ ಎಲ್ಲ ಬಡವರಿಗೆ ಸಹಾಯ ಸಹಕಾರ ಮಾಡ್ತಕ್ಕಂಥದ್ದು. ಅವ್ರ ಮನೆ ಬಾಗಿಲು ಯಾವಾಗಲೂ ಕೂಡ ಓಪನ್ ಡೋರ್ಸ್ ಇಟ್ಕೊಂಡಿರ್ತಕ್ಕಂಥದ್ದು ಯಾವುದೋ ವ್ಯಕ್ತಿ ನಾವು ನೋಡಿದಿದ್ರೆ ಅದು ಶಾವನೂರು ಶಿವಶಂಕರಪ್ಪನವರು. ಸುಮಾರು 93-94 ವರ್ಷಗಳ ಸಾರ್ಥಕ ಜೀವನವನ್ನು ನಡೆಸಿ ಈ ಕ್ಷೇತ್ರದ ಅವ್ರದೇ ಅಂತ ಒಂದು ಕನಸನ್ನು ಕಟ್ಟಿಕೊಂಡು ಭಾಳ ಕೆಲಸ ಮಾಡಿರ್ತಕ್ಕ. ನೀವು ನೋಡಿರ್ಬೋದು, ನೀವು ಬೆಂಗಳೂರನ್ನೂ ನೋಡಿರ್ಬೋದು, ಮೈಸೂರು ನೋಡಿರ್ಬೋದು, ಬೆಳಗಾವಿ ನೋಡಿರ್ಬೋದು, ದಾವಣಗೆರೆ ನೋಡಿರ್ಬೋದು. ಇಲ್ಲಿ ರಸ್ತೆಗಳೆಲ್ಲ ನೋಡಿ ಎಷ್ಟು ವಿಶಾಲವಾಗಿರ್ತಕ್ಕಂಥದ್ದು. ಒಂದು ಕಡೆ ನೀವು ಒಂದು ಕಸ ನೋಡೋದಿಲ್ಲ, ಇಷ್ಟೊಂದು ಕ್ಲೀನಾಗಿ ಇಟ್ಕೊಂಡಿರ್ತಕ್ಕಂಥದ್ದು ಮತ್ತು ಸಹಬಾಳ್ವೆಯನ್ನು ಪ್ರತಿಪಾದನೆ ಮಾಡ್ತಕ್ಕಂಥದ್ದು ಮತ್ತು ಮನುಷ್ಯತ್ವಕ್ಕೆ ಬೆಲೆ ಕೊಡ್ತಕ್ಕಂಥದ್ದು. ಜಾತಿಯನ್ನು ಮೀರಿ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡವ್ರು ಯಾರ ಕುಟುಂಬ ಇದ್ದರೆ ಶಾವನೂರವರ ಕುಟುಂಬ ನಾವು ಹೇಳ್ತೀರಿ. ಆ ಕ್ಷೇತ್ರದ ಮಹಿಮೆ ಏನಂತಂದರೆ ಅಲ್ಲಿರ್ತಕ್ಕಂಥವ್ರು ಒಂದು ಮಿನಿ ಇಂಡಿಯಾ ಇದ್ದಂಗೆ. ದ ಸ್ಪೆಷಾಲಿಟಿ ಆಫ್ ದಾವಣಗೆರೆ ಸೌತ್ ಈಸ್ ಲೈಕ್ ಎ ಮಿನಿ ಇಂಡಿಯಾ. ನೋಡಿ, ಅಲ್ಲಿ ಸುಮಾರು 60, 70, 80 ಸಾವಿರದವರೆಗೂ ಅಲ್ಪಸಂಖ್ಯಾತರು ಇರ್ತಾರೆ. ಅದೇ ಥರನೇ ಒಂದು 30-35 ಸಾವಿರ ಬಹುಸಂಖ್ಯಾತರು ಇರ್ತಕ್ಕಂಥ ಲಿಂಗಾಯತ್ ಸಮುದಾಯದಲ್ಲಿರ್ತಾರೆ. ಅದೇ ಜೊತೆಗಿರ್ತಕ್ಕಂಥ ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬು ಮತ್ತು ಬಹಳ ಶೋಷಿತ ವರ್ಗದ ಜನ ಇರ್ತಾರೆ. ಯೂನಿಟಿ ಇನ್ ಡೈವರ್ಸಿಟಿ ನೋಡಬೇಕು ಅಂತಂದರೆ ಬೆಂಗಳೂರಲ್ಲಿ ಕೆಲವು ಕಾನ್ಸ್ಟಿಟ್ಯೂನ್ಸಿಗಳಿದೆ, ಪುಲಕೇಶ್ ನಗರ, ಸರ್ವಜ್ಞ ನಗರ, ಬೆಂಗಳೂರು ನಗರನೇ ಒಂದು ಮಿನಿ ಇಂಡಿಯಾ ಇದ್ದಂಗೆ. ಆ ರೀತಿಯಲ್ಲಿ ಇರ್ತಕ್ಕಂಥ ಒಂದು ಕಾಸ್ಮೋಪಾಲಿಟನ್ ಥಿಂಕಿಂಗ್ ಇರ್ತಕ್ಕಂಥ, ಸರ್ವ ಜನರಿಗೂ ಕೂಡ ಒಂದು ವೇದಿಕೆ ಆಗಿರ್ತಕ್ಕಂಥ, ಮನುಷ್ಯತ್ವವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ, ಹೃದಯವಂತಿಕೆ ಇರ್ತಕ್ಕಂಥ ಸಮುದಾಯಗಳು ಇದ್ದರೆ ಅದು ದಾವಣಗೆರೆ ದಕ್ಷಿಣದ ಜನ. ಹಾಗಾಗಿ ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇದು ಹಬ್ಬದ ರೀತಿಯಲ್ಲಿ ನಾವು ಆ ಲೆಗಸಿನ ಉಳಿಸ್ಕೋಬೇಕು. ಮತ್ತು ಕಾಂಗ್ರೆಸ್ ಪಕ್ಷ ತನ್ನದೇ ಅಂತ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು. ಮತ್ತು ಈಗೀಗ ಸಂದರ್ಭದಲ್ಲಿ ಬೈ ಎಲೆಕ್ಷನ್ ನಡೆಯೋ ಸಂದರ್ಭದಲ್ಲಿ ವಿಶೇಷತೆ ಏನಂತಂದರೆ, ಯಾವುದೇ ಒಂದು ಸರ್ಕಾರ ಆಡಳಿತದಲ್ಲಿ ಇರಬೇಕಾದ್ರೆ ತಾನು ಕೊಟ್ಟ ಮಾತಿನಂತೆ ನಡ್ಕೊಂಡಿದೆಯಲ್ಲ ಅಂತಕ್ಕಂಥ ಬಹುದೊಡ್ಡ ಪರೀಕ್ಷೆನ ನಾವು ಎದುರಿಸ್ತಾ ಇರೋ ಸಂದರ್ಭದಲ್ಲಿ ವಿ ಆರ್ ಕಾನ್ಫಿಡೆಂಟ್ ದಟ್ ವಿ ಗಾಟ್ 100 ಮಾರ್ಕ್ಸ್ ಔಟ್ ಆಫ್ ಇಟ್, 100 ಔಟ್ ಆಫ್ 100 ಮಾರ್ಕ್ಸ್ ಇನ್ ದಟ್. ಈಗ ನೀವು ಶಾಮನೂರು ಶಿವಶಂಕರಪ್ಪರವರ ಕೊಡುಗೆಗಳನ್ನು ಹೇಳಿದ್ರಿ, ಮತ್ತು ಅವರ ಭೌತಿಕ ಅಸ್ತಿತ್ವ ಇಲ್ಲದೆ ಇರುವಂಥ ಒಂದು ಶೂನ್ಯ ಅಥವಾ ಒಂದು ವಾಯ್ಡ್ ಕ್ರಿಯೇಟ್ ಆಗಿದೆ, ಆ ದುಃಖ ನಿಮಗಿದೆ, ಕರೆಕ್ಟು. ಆದರೆ ಸಮರ್ಥ ಅವರು ಯಾಕೆ ಇಲ್ಲಿ ಸಮರ್ಥ ಅಭ್ಯರ್ಥಿ ನಿಮ್ಮ ಪರವಾಗಿ, ಪಕ್ಷದ ಪರವಾಗಿ ಅಂತ ನಿಮಗನ್ಸುತ್ತೆ? ಹೇಳ್ತೀನಿ. ಒಂದು ಪಕ್ಷದ ಆಯ್ಕೆ, ಎರಡನೇದು ಏನಾಗಿದೆ, ಶಾಮನೂರು ಸಾಹೇಬರು ಕೆಲವು ಆಶ್ವಾಸನೆಗಳನ್ನ ಕೊಟ್ಟಿದ್ರು. 5 ವರ್ಷಗಳ ಕಾಲ ನನ್ನ ಶಾಸಕರ ನಾನು ಏನು ಮಾಡಬೇಕು ಅಂತ ಏನು ಕನಸುಗಳನ್ನ ಕಟ್ಕೊಂಡಿದ್ರು, ಅವರ ಕುಟುಂಬ ಜವಾಬ್ದಾರಿನ ತಗೊಂಡಿದ್ದಾರೆ. ನಾನು ಶಾಮನೂರು ಸಾಹೇಬರ ಕನಸುಗಳನ್ನು ನೆರವೇರಿಸಲೇಬೇಕು, ಮಾಡಲೇಬೇಕು ಅಂತ ಶಪಥ ತೊಟ್ಟಿರ್ತಾರೆ. ಅವ್ರ ಮನೇಲಿ ಅಡ್ವಾಂಟೇಜ್ ಏನಂತಂದರೆ, ಆ ಕ್ಯಾಂಡಿಡೇಟ್ಗೆ ಕೊಟ್ಟಿರೋದು ಅಡ್ವಾಂಟೇಜ್ ಏನಾಗ್ತದೆ ಅಂತಂದರೆ, ಒಂದು ನಮ್ಮದೇ ಸರ್ಕಾರ ಇರ್ತಕ್ಕಂಥದ್ದು, ಅವ್ರ ಫಾದರೇ ಮಂತ್ರಿ ಆಗಿರ್ತಕ್ಕಂಥವ್ರು, ಅವರ ತಾಯಿ ಲೋಕಸಭೆಯಲ್ಲಿ ಕೂಡ ಬಹಳ ಗಟ್ಟಿ ಧ್ವನಿ, ಪ್ರಭಾವಶಾಲಿಯಾಗಿ ಮಾತಾಡ್ತಾ ಇರ್ತಕ್ಕಂಥವ್ರು, ಜನಗಳ ಧ್ವನಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಈ ಹುಡುಗ ಇಸ್ ಟೇಕನ್ ಎ ಲೀಡ್ ಫ್ರಮ್ ದ ಶಾಮನೂರು ಶಿವಶಂಕರಪ್ಪ ಟು ಫುಲ್ಫಿಲ್ ದ ಡ್ರೀಮ್ ಆಫ್ ಶಾಮನೂರು ಶಿವಶಂಕರಪ್ಪ, ವಿಚ್ ಇಸ್ ಆಲ್ಸೋ ಶುಡ್ ಬಿ ಅಪ್ರಿಷಿಯೇಟೆಡ್. ಇವತ್ತು ಯಂಗ್ಸ್ಟರ್ಸ್ ಏನು ಮಾಡ್ತಾರೆ ಅಂದರೆ, ಅಪ್ಪ ಅಮ್ಮ ಏನೇ ಮಾಡಿದ್ರು ಕೂಡ ಮಕ್ಕಳು ಬೇರೆ ದಾರಿಯಲ್ಲಿ ಹೋಗ್ತಾ ಇರ್ತಾರೆ. ಆದರೆ ನಮ್ಮ ಅಪ್ಪ ಅಮ್ಮ ಹಾಕಿಕೊಟ್ಟ ದಾರಿನ ನಾನು ಬೆಳೆಸಬೇಕು, ಮಾಡಬೇಕು, ಅವ್ರ ಕನಸುಗಳನ್ನು ಈಡೇರಿಸಬೇಕು ಅಂತ ಒಂದು ಪಣ ತೊಟ್ಟಿರ್ತಕ್ಕಂಥದ್ದು ಒಂದು ಆಡೆಡ್ ಅಡ್ವಾಂಟೇಜ್ ಅಂತಕ್ಕಂತ ಹೇಳ್ತೀನಿ. ಅವ್ರು ಸುಶಿಕ್ಷಿತರಾಗಿರ್ತಕ್ಕಂಥದ್ದು, ಇದನ್ನು ಎಜುಕೇಟೆಡ್ ಬಾಯ್, ಮತ್ತು ಒಳ್ಳೆ ಕುಟುಂಬದ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥವ್ರು, ಬಡವರ ಬಗ್ಗೆ ಕಾಳಜಿ ಇರ್ತಕ್ಕಂಥ ಒಬ್ಬ ಯುವಕನಿಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ನಾನು ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವ್ರಿಗೂ ಕೂಡ, ಸಿದ್ದರಾಮಯ್ಯವ್ರಿಗೂ, DK ಶಿವಕುಮಾರ್ ಸಾಹೇಬ್ರಿಗೂ ಕೃತಜ್ಞತೆ ಹೇಳ್ತೀನಿ. ಸಮರ್ಥ ಅಂತ ಹೆಸರಿದೆಯಲ್ಲ, ದಟ್ ಇಟ್ ಸೆಲ್ಫ್ ವಿಲ್ ಸ್ಪೀಕ್. ಸಮರ್ಥವಾಗಿರ್ತಕ್ಕಂಥ ಅಭ್ಯರ್ಥಿಯನ್ನು ದಾವಣಗೆರೆ ದಕ್ಷಿಣದಲ್ಲಿ ಕೊಟ್ಟಿರ್ತಕ್ಕಂಥದ್ರಿಂದ ಈ ಸಮರ್ಥವಾಗಿರ್ತಕ್ಕಂಥ ಕ್ಯಾಂಡಿಡೇಟ್ ಸಮರ್ಥ ವಿಲ್ ಡೆಫಿನೆಟ್ಲಿ ವಿನ್. ಫೈನ್ ಸರ್, ತಾವು ಕೂಡ ಬಹಳಷ್ಟು ಸಮರ್ಥವಾಗಿ ಸಾಕಷ್ಟು ಡಿಬೇಟ್ಗಳಲ್ಲಿ ನೀವು ಸದ್ದು ಮಾಡ್ತೀರಿ, ಬಹಳ ಚರ್ಚೆ ಮಾಡ್ತೀರಿ.
ಈ ಡೈನೆಸ್ಟಿ ಪಾಲಿಟಿಕ್ಸ್ಗೆ ವಿರುದ್ಧವಾಗಿ ಬಹಳಷ್ಟು ಟಿಪ್ಪಣಿಗಳನ್ನು ಮಾಡುವಂಥ ನಾಗರಾಜ್ ಯಾದವ್ ಇಲ್ಲಿ ಹೆಂಗೆ ಸಮರ್ಥವಾಗಿ ನೀವು ಇಲ್ಲಿ ಡಿಫೆಂಡ್ ಮಾಡ್ಕೊಳ್ತಾ ಇದ್ದೀರಿ? ಎಲ್ಲೋ ಅನುಕೂಲ ಸಿದ್ಧ ರಾಜಕಾರಣ ಅಂತ ಅನ್ಸಲ್ವಾ ನಿಮ್ಮದು? ಖಂಡಿತವಾಗ್ಲೂ ಅನುಕೂಲ ಸಿದ್ಧ ರಾಜಕಾರಣ ಅಲ್ಲ. ಇವತ್ತು ನಾನು ಹೇಳಬೇಕು ಅಂತಂದರೆ ಕುಟುಂಬ ರಾಜಕಾರಣಕ್ಕೆ ವಿರೋಧ ಅಂತಕ್ಕಂಥದ್ದು ಇರ್ಬೋದು, ಆದರೆ ಆ ಕುಟುಂಬಗಳು ಬ್ಯಾಕ್ ಡೋರ್ ಪಾಲಿಟಿಕ್ಸಿಂದ ಬಂದರೆ ಅದನ್ನು ನಾನು ವಿರೋಧ ಮಾಡ್ತೀನಿ. ರಾಜ್ಯಸಭೆಗೋ MLCಗೋ ಆದರೆ ಅದು ಅವ್ರ ಪ್ರಭಾವ ಮಾಡಿದೆ. ಇದು ಜನಗಳಿಂದ ಆಯ್ಕೆ ಆಗ್ತಕ್ಕಂಥದ್ದು. ಇವಾಗ ನಾಳೆ ಬೆಳಗ್ಗೆ ನಾನು MLC ಇದ್ದೀನಿ, ನಾಳೆ ಬೆಳಗ್ಗೆ ನನ್ನ ಮಗಳನ್ನ MLC ಮಾಡ್ತೀನಿ ಅಂದರೆ ತಪ್ಪಾಗ್ತದೆ. ಇಫ್ ಶಿ ವಾಂಟ್ ಟು ಕಂಟೆಸ್ಟ್, ಯು ಶುಡ್ ಕಂಟೆಸ್ಟ್. ವಾಟ್ ಇಸ್ ರಾಂಗ್ ವಿತ್ ಇಟ್? ಜನಗಳಿಂದ ಆಯ್ಕೆ ಆಗಿ ನೋಡಿ, ರಾಹುಲ್ ಗಾಂಧಿ ಅವರಲ್ಲೂ, ಸೋನಿಯಾ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಇರ್ಬೋದು, ಅವ್ರ ಕುಟುಂಬದ ಬಗ್ಗೆ ಬಹಳ ಟೀಕೆ ಮಾಡ್ತಾರೆ BJP ಅವರು. ಲೆಟ್ ಮಿ ಕಮ್ ಟು ದ ಮೇನ್ ಪಾಯಿಂಟ್. ಅವ್ರು ಯಾರು ಕೂಡ ಬ್ಯಾಕ್ ಡೋರ್ ಪಾಲಿಟಿಕ್ಸಿಂದ ಬರಲ್ಲ. ಜನತಾ ನ್ಯಾಯಾಲಯದಲ್ಲಿ ಜನಗಳ ಮುಂದೆ ಅವರ ಆಶೀರ್ವಾದ ಪಡ್ಕೊಂಡು ಲೋಕಸಭೆಗೂ ಪಾರ್ಲಿಮೆಂಟ್ಗೂ ಬಂದಿರ್ತಾರೆ ಹೊರತು ಕುಟುಂಬದ ರಾಜಕಾರಣದ ಬರೋಲ್ಲ. ಶಾವನೂರು ಶಿಕ್ಷಕ ಮೇಲೆ ಕೂಡ ಯಾರು ಬ್ಯಾಕ್ ಡೋರ್ನಿಂದ ಬಂದವರಲ್ಲ. ನೇರವಾಗಿ ಜನತಾ ನ್ಯಾಯಾಲಯದಲ್ಲಿ ಆಶೀರ್ವಾದ ಪಡ್ಕೊಂಡು ಬಂದಿರಬೇಕಾದ್ರೆ ಅವರೊಂದು ಕುಟುಂಬದಲ್ಲಿ ಹುಟ್ಟಿದ್ದಾರೆ ಅನ್ನೋ ಮಾತ್ರಕ್ಕೆ ಅವ್ರ ಹಕ್ಕನ್ನೇ ಕಳ್ಕೊಬೇಕು ಅಂದರೆ ಹೇಗಾಗ್ತದೆ ರೀ? ಆದರೆ BJP ಅವ್ರು ಮಾತಾಡ್ತಕ್ಕಂಥವ್ರು ಅವ್ರು ಅರ್ಥ ಮಾಡ್ಕೋಬೇಕಾಗ್ತದೆ. ವಿಜಯೇಂದ್ರನ್ನ ಯಾರಾದರೂ ಕೂಡ ಮೈನಸ್ ಯಡಿಯೂರಪ್ಪ ಅಂತ ಗುರುತಿಸ್ತಾ ಇದ್ರಾ? ಇಲ್ಲವೇ ಇಲ್ಲ. ಇವತ್ತು ನಾಗರಾಜ್ ಯಾದವ್ ಅಂತಂದರೆ ನಮ್ಮ ಅಪ್ಪ ಯಾರಂತ ಯಾರು ಗೊತ್ತಿಲ್ಲ, ನನಗೆ ಗೊತ್ತಿರ್ತದೆ. ಆದರೆ ನಾವು ಸಮರ್ಥವಾಗಿ ಕೆಲಸ ಮಾಡ್ಕೊಂಡು ಮುಂದೆ ಬಂದಿರ್ತೀವಿ. ಆ ರೀತಿ BJP ಅವರು ಇರ್ಬೋದು, ನಮ್ಮ ಕುಮಾರಸ್ವಾಮಿ ಅವರು ಇರ್ಬೋದು, JDSನವರು, ಅವರು ದೇವೇಗೌಡರ ಹೆಸರಿಂದಾಗಿ ಮುಂದೆ ಬಂದಂಥವ್ರು. ಎಲ್ಲ ಕುಟುಂಬ ರಾಜಕಾರಣ ಮಾಡ್ಕೊಂಡು ಬಂದಿರೋರು ಇವತ್ತು ಶಾವನೂರು ಸಾಹೇಬರ ಕುಟುಂಬದ ಬಗ್ಗೆ ಮಾತಾಡಲಿಕ್ಕೆ ಅವ್ರಿಗೆ ನೈತಿಕತೆ ಇದೆ. ಆದರೆ ನೀವು ಕೇಳಿದ ಪ್ರಶ್ನೆಗೋಸ್ಕರ ಹೇಳ್ತಾ ಇದ್ದೀನಿ. ಯುವಕರು ರಾಜಕಾರಣಕ್ಕೆ ಬರಬೇಕು ಅಂತ ಹೇಳ್ತೀರಿ, ಎಜುಕೇಟೆಡ್ ಯುವಕರು ಬರಬೇಕು ಅಂತ ಹೇಳ್ತೀವಿ. ಆದರೆ ಸಮರ್ಥವಾಗಿ ಕೆಲಸ ಮಾಡ್ತಕ್ಕಂಥ ಬಡವರ ಭಾವನೆಗಳು ಅರ್ಥ ಮಾಡ್ಕೊಂಡು ಬರಬೇಕು ಅಂತ ಆಶಯದಲ್ಲಿ ಎಡಮಾತಿಲ್ಲ. ಹಾಗಾಗಿ ಈಸ್ ಎ ಗುಡ್ ಕ್ಯಾಂಡಿಡೇಟ್, ನಾಟ್ ಎ ಡೈನಾಸ್ಟಿಕ್ ಪಾಲಿಟಿಕ್ಸ್. ವಿ ನೋ ಯು ಆರ್ ಗುಡ್ ಎಟ್ ಡಿಫೆಂಡ್ ಚಾಲೆಂಜಸ್, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಇಲ್ಲಿ ಪ್ರಮುಖವಾಗಿ ಈ ಬಾರಿಯ ದಾವಣಗೆರೆ ದಕ್ಷಿಣ ಉಪಸಮರದಲ್ಲಿ ಬಹಳ ಚರ್ಚೆಗೆ ಗ್ರಾಸವಾಗಿರುವಂಥ, ಮಹತ್ವ ಪಡೆದುಕೊಂಡಿರುವಂಥ ಒಂದು ಹೆಸರು ಜಮೀರ್ ಅಹ್ಮದ್ ಖಾನ್. ಯಾವಾಗಲೂ ಕೂಡ ಅವ್ರದ್ದೇ ಆದಂಥ ಪ್ರಭಾವ ಇದೆ. ಆದರೆ ಈ ಬಾರಿ ಯಾಕೋ ಅತಿ ಹೆಚ್ಚು ಸದ್ದಲ್ಲಿದೆ, ಸುದ್ದಿಯಲ್ಲಿದೆ, ಮಹತ್ವ ಪಡ್ಕೊಳ್ತಾ ಇದೆ. ಅಂದರೆ ಆಂತರಿಕ ಭಿನ್ನಮತ ಇದ್ದಿದ್ರಿಂದ ಹಿಂಗಾಗಿದೆಯಾ? ಯಾವ ಕಾರಣಕ್ಕಾಗಿ? ಭಿನ್ನಮತದ ಪ್ರಶ್ನೆ ಅಲ್ಲ, ಅದು ಬ್ಯೂಟಿ ಆಫ್ ಡೆಮೋಕ್ರಸಿ. ಇಲ್ಲಿ ಒಂದು 70-75 ಸಾವಿರ ಜನ ಅಲ್ಪಸಂಖ್ಯಾತರ ಸಂದರ್ಭದಲ್ಲಿ ಅವ್ರು ಡೆಫಿನೆಟ್ಲಿ ದೇ ಆರ್ ಎಲಿಜಿಬಲ್ ಫಾರ್ ಟಿಕೆಟ್ ಅನ್ನೋ ಮಾತು ಹೇಳ್ತೀನಿ. ಅವ್ರು ಪ್ರಯತ್ನ ಪಟ್ಟರು ತಪ್ಪೇ ಇಲ್ಲ. ಅವ್ರಿಗೂ ಕೂಡ ಒಂದು ದಿವಸ ಅವಕಾಶ ಸಿಗಬೇಕು ಅಂತಕ್ಕಂಥ ಎರಡು ಮಾತಿಲ್ಲ. ಅದನ್ನು ಶಾವನೂರು ಶಿಕ್ಷಕರ ಫ್ಯಾಮಿಲಿ ಕೂಡ ಅದನ್ನು ಪ್ರತಿಪಾದನೆ ಮಾಡ್ತಾರೆ. ಆ ವಿಚಾರದಲ್ಲಿ ಅವರು ಒಂದು ಅಲ್ಪಸಂಖ್ಯಾತ ಟಿಕೆಟ್ ಕೊಡಬೇಕು ಅಂತೇಳಿ ಪ್ರಚಲಿತ ವಿದ್ಯಮಾನಗಳಲ್ಲಿ ಅವರು ಮುಂಚೂಣಿಯಲ್ಲಿದ್ದರು. ಅವರು ಬಹಳ ಸ್ಟ್ರಾಂಗ್ ಆಗಿ ಪ್ರತಿಪಾದನೆ ಮಾಡಿದರು. ಹಾಗಾಗಿ ಅವರು ಈ ವಿಚಾರದಲ್ಲಿ ಸುದ್ದಿಯಲ್ಲಿರ್ತಕ್ಕಂಥದ್ದು. ನಿನ್ನೆ ನಾವು ಕೂಡ ರೋಡ್ ಶೋ ಮಾಡಿದ್ವಿ. ನಾನು ಇರ್ಬೋದು, ಅರ್ಷದ್ ರಿಜ್ವಾನ್ ಇರ್ಬೋದು, ಸೈಯದ್ ನಾಸಿರ್ ಹುಸೇನ್ ಅವರು ಇರ್ಬೋದು, ಭಾಳ MLCಗಳು, ನಾನು ಕೂಡ ಹೋಗಿದ್ದೆ, ಸಲೀಂ ಅಹಮದ್ ಇರ್ಬೋದು. ಅಲ್ಲಿ ನೋಡಿದಾಗ ಅಲ್ಲಿರೋ ಅಲ್ಪಸಂಖ್ಯಾತರು ಟಿಕೆಟ್ನ ಕೇಳೋದು ತಪ್ಪಲ್ಲ. ಅದೇ ರೀತಿ ಕಾಂಗ್ರೆಸ್ನ ನಂದು ಪಕ್ಷ ಅಂತೇಳಿ ಅಪ್ಕೊಂಡು ಕೆಲಸ ಮಾಡ್ತಕ್ಕಂಥ ಜನರು ಸಾವಿರಾರು ಜನ ಬೀದಿಯಲ್ಲಿ ಬರ್ತಾರೆ ವಿತೌಟ್ ಇವನ್ ಆರ್ಗನೈಸಿಂಗ್ ದ ಪ್ರೋಗ್ರಾಮ್. ಏನು ಹೇಳ್ತಾ ಇರ್ತಾರೆ ಅಂತಂದರೆ, ಅವರು ಜಮೀರ್ ಅವರು ಅಲ್ಪಸಂಖ್ಯಾತರ ಮುಖಂಡರಾಗಿರ್ತಕ್ಕಂಥವ್ರು. ಜಾಫರ್ ಶರೀಫ್ ಅಂತವರೆಲ್ಲ ಹೋದ ನಂತರ ಇವರು ಮುನ್ನೆಲೆಗೆ ಬಂದಿರತಕ್ಕಂಥ ಒಂದು ಅಲ್ಪಸಂಖ್ಯಾತರ ಮುಖಂಡರಾಗಿರೋದ್ರಿಂದ ಅವರು ಚರ್ಚಾ ವಿಷಯವಾಗಿರ್ತಕ್ಕಂಥ ಸತ್ಯ. ಆದರೆ ಅವರು ಬಂದಿರತಕ್ಕಂಥ ಕೂಡ ಯಾವುದೇ ಭಿನ್ನಮತದ ಪ್ರಶ್ನೆಗಲ್ಲ, ಭಿನ್ನಮತದ ವಿಚಾರದಲ್ಲಿ ಮಾತಾಡಲಿಕ್ಕಲ್ಲ. ಕಾಂಗ್ರೆಸ್ ಪಕ್ಷನ ಗೆಲ್ಲಿಸುವುದು ನಮ್ಮ ಗುರಿ. ಅದು ಶಾವನೂರು ಶಿಕ್ಷಕ ಮನೆ ಅನ್ನೋಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ಸಿನ ಕ್ಯಾಂಡಿಡೇಟ್ನ ಗೆಲ್ಲಿಸಬೇಕು ಅಂತೇಳಿ ಜಮೀರ್ ಅವರು ಸುದ್ದಿಯಲ್ಲಿದ್ದಾರೆ. ಜಮೀರ್ ಅವರು ಬರ್ತಾರೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಫೈನ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಜಮೀರ್ ಅಹ್ಮದ್ ಖಾನ್ ಅವರು ಈ ಮುಂಚೆನೆ ಇಲ್ಲಿ ಈ ಪ್ರಚಾರಕ್ಕೆ ಬಂದಿದ್ರೆ ಬಹುಶಃ ಬಹಳಷ್ಟು ಗೊಂದಲಗಳಿಗೆ ತೆರೆ ಎಳಿಬಹುದಿತ್ತು. ಯಾಕೋ ಅವ್ರು ಬರ್ತಾ ಇರೋದು ತಡ ಆಯ್ತಾ ಅಂತ? ಇಲ್ಲ ನೋಡಿ, ಗೊಂದಲಗಳೇ ಇಲ್ಲ. ಆಸ್ಪಿರೆಂಟ್ಸು ಅವರ ಆಸೆ ಆಕಾಂಕ್ಷೆಗಳನ್ನ, ಕೇರಳದ ಮೇಲೆ ಇರುವ ಅಭಿಮಾನ ದಾವಣಗೆರೆಗೂ ಇರ್ಬೋದಿತ್ತಲ್ಲ. ದಿಸ್ ಇಸ್ ಅ ಬೈ ಎಲೆಕ್ಷನ್, ದಟ್ ಇಸ್ ಎ ಜನರಲ್ ಎಲೆಕ್ಷನ್. ಈಸ್ ಆಲ್ಸೋ ಎ ಲೀಡರ್. ನೋಡಿ, ಇಲ್ಲೂ ಕೂಡ ಬರ್ತಾರೆ ಅವರೆಲ್ಲ ಫಾಲೋವರ್ಸ್ ಕೂಡ ಇಲ್ಲಿದ್ದಾರೆ. ಅವ್ರ ಆರ್ಗನೈಸೇಷನ್ಸ್ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಸಾಹೇಬರು ಕೂಡ ಬಂದು ಹೋಗಿದ್ದಾರೆ, DK ಶಿವಕುಮಾರ್ ಸಾಹೇಬರು ಕೂಡ ಬಂದು ಹೋಗಿದ್ದಾರೆ. ಭಾಳ ಜನ ಅವರು ಕೂಡ ಬಂದು ಕೆಲಸ ಮಾಡ್ತಾರೆ. ಇನ್ನೂ 4 ದಿನ ಇದೆ. ಇಷ್ಟು ದಿನಕ್ಕಿಂತ ಈಗ ನಡೀತಕ್ಕಂಥ ಚುನಾವಣೆಯಲ್ಲಿ ನಡೀತಕ್ಕಂಥ ಬೆಳವಣಿಗೆಗಳು ಬಹಳ ಮುಖ್ಯ ಆಗ್ತವೆ. ಮತ್ತು ಅಲ್ಪಸಂಖ್ಯಾತರ ಜೊತೆಗೆ ಬಹುಸಂಖ್ಯಾತರ ಜೊತೆಗೆ ಶೋಷಿತವರು ಎಲ್ಲರನ್ನೂ ಒಟ್ಟುಗೂಡಿಸ್ಕೊಳ್ತಕ್ಕಂಥ ಜಮೀರ್ ಇಸ್ ನಾಟ್ ಓನ್ಲಿ ಎ ಮುಸ್ಲಿಂ ಲೀಡರ್, ಈಸ್ ಅ ಲೀಡರ್ ಆಫ್ ಎವ್ರಿಬಡಿ. ಓಕೆ, ಈ ಬಾರಿ ಈ ಚುನಾವಣೆಯಲ್ಲಿ ನೀವು ಎದುರಿಸ್ತಾ ಇರುವಂಥ ಪ್ರಮುಖ ಸವಾಲು ಯಾವುದು? ಪ್ರಮುಖ ವಸ್ತು ಯಾವುದು? ಚುನಾವಣಾ ವಸ್ತು ಯಾವುದು? ಪ್ರಮುಖ ಸವಾಲು ಇರತಕ್ಕಂಥದ್ದು ಶಾವನೂರು ಶಿಕ್ಷಕ ಸಾಹೇಬರು ಕೊಟ್ಟಿರ್ತಕ್ಕಂಥ ಆಶ್ವಾಸಗಳನ್ನು ಈಡೇರಿಸಬೇಕು ಅಂತಕ್ಕಂಥ ಮೊದಲ ಸವಾಲು ನಮಗೆ. ಅದು ಎದುರಿಸಲಿಕ್ಕೋಸ್ಕರ ನಮ್ಮ ಸಮರ್ಥವಾದ ಕ್ಯಾಂಡಿಡೇಟ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಇಲ್ಲಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳನ್ನು ಯಾವ ರೀತಿ ಶಾವನೂರು ಶಿಕ್ಷಕರು ಎದುರಿಸ್ಕೊಂಡ್ಬಂದರು, ಅದಕ್ಕೆ ಪರಿಹಾರ ಕಂಡುಕೊಳ್ತಿದ್ರು, ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕಾಗಿರೋದು ನಮ್ಮ ಸವಾಲು. ಮತ್ತು ಸರ್ಕಾರ ಕೊಟ್ಟಂಥ ಮಾತಿನಂತೆ ನಡ್ಕೊಂಡು ಬಂದಿರತಕ್ಕಂಥ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಸರ್ಕಾರ, DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಕೊಟ್ಟಿರ್ತಕ್ಕಂಥ ಆಶ್ವಾಸಗಳನ್ನು
ಈಗಾಗಲೇ 142 ಆಶ್ವಾಸನೆ ಈಡೇರಿಸಿದ್ದೀವಿ. ಇನ್ನು ಮುಂದಿನ ಇರ್ತಕ್ಕಂಥ 2 ವರ್ಷಗಳ ಕಾಲ ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ನಮ್ಮ ಜೊತೆಯಲ್ಲಿ, ಯಾಕಂದರೆ 2 ಜೋಡೆತ್ತುಗಳ ಕೆಲಸ ಮಾಡ್ತಾ ಇರೋದು ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು. ಅವರಿಬ್ಬರು ಕೂಡ ಕೊಟ್ಟ ಮಾತಿನಂತೆ ನುಡಿದಂತೆ ನಡೆದ ಸರ್ಕಾರ ಇರಬೇಕಾದ್ರೆ ಈ ಉಳಿದ ಟರ್ಮಿನಲ್ಲಿ 2 ವರ್ಷ ಏನಿದೆಯೋ ಆ ಕಾರ್ಯಕ್ರಮಗಳನ್ನ ಮನೆಗೆ ತಲುಪಿಸತಕ್ಕಂಥ ದೊಡ್ಡ ಸವಾಲನ್ನ ಸಮರ್ಥರು ತಗೋಬೇಕಾಗ್ತದೆ. ಚುನಾವಣೆಯಲ್ಲಿ ನಾವು ಎದುರಿಸ್ತಾ ಇರ್ತಕ್ಕ ಒಂದೇ ಏನಂತಂದ್ರೆ ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಲಾಸ್ಟ್ ಟೈಮ್ 28,000 ಲೀಡಲ್ಲಿ ಶಾಮನೂರು ಗೆದ್ದಿರು. ಈ ಸಲ ಅದು 38,000 ಆಗಬೇಕು ಅನ್ನೋದು ಸವಾಲು ನಮಗೆ. ಅದನ್ನ ಗುರಿ ಮುಟ್ಲಿಕ್ಕೆ 100% 30,000 ದಾಟ್ತೇವೆ. ಫೈನ್. ನೀವು ಜೋಡೆತ್ತು ಅಂತ ಕೇಳಿದಕ್ಕೆ ಈ ಮಾತನ್ನ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಈ ಬಾರಿಯ ಈ ಚುನಾವಣೆಗಳು, ಬಾಗಲಕೋಟೆ ಇರ್ಬೋದು, ದಾವಣಗೆರೆ ದಕ್ಷಿಣ ಇರ್ಬೋದು, ಈ ಚುನಾವಣೆಗಳ ಫಲಿತಾಂಶ ಅವರ ಪವರ್ ಶೇರಿಂಗ್ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗಬಲ್ಲದು ಮತ್ತು ದಿಕ್ಸೂಚಿ ಆಗುತ್ತೆ ಅಂತ ಹೇಳ್ತೀರಿ ತಾವು? ನಮ್ಮಲ್ಲಿ ನೋ ಕ್ವಶನ್ ಆಫ್ ಪವರ್ ಶೇರಿಂಗ್. ಇಟ್ಸ್ ಆಲ್ ಹೈಕಮಾಂಡ್ ಯಾರು ಹೇಳ್ತಾರೆ ಆ ಕೆಲಸ ಮಾಡ್ಕೊಂಡು ಹೋಗ್ತಕ್ಕಂಥ ಎಲ್ಲ ಕಾರ್ಯಕರ್ತನಿಂದ ಮುಖ್ಯಮಂತ್ರಿಯವ್ರಿಗೆ ಇರ್ತಕ್ಕಂಥ ಒಂದೇ ಫಾರ್ಮುಲಾ. ದೇ ನೋ ಕ್ವಶನ್ ಆಫ್ ಡಿಸ್ಕಸಿಂಗ್ ಆನ್ ದಿಸ್ ಮ್ಯಾಟರ್, ಡಿಬೇಟಿಂಗ್ ಆನ್ ದಿಸ್ ಮ್ಯಾಟರ್. ನಾವೆಲ್ಲ ಒಂದೇ ಕುಟುಂಬದಲ್ಲಿ ಇರ್ತಕ್ಕಂಥವ್ರು. ಅಧಿಕಾರಕ್ಕೋಸ್ಕರ ನಾವು ಯಾರೂ ಇಲ್ಲ, ಇನ್ಕ್ಲೂಡಿಂಗ್ ಶಿವಕುಮಾರ್ ಸಾಹೇಬ್ ಇರ್ಬೋದು, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಸಾಹೇಬ್ ಇರ್ಬೋದು. ಹೈಕಮಾಂಡಲ್ಲಿ ಇರ್ತಕ್ಕಂಥ ಸೋನಿಯಾ ಗಾಂಧಿ ತಾಯಿಯವರು ಏನು ಹೇಳ್ತಾರೆ, ಖರ್ಗೆ ಸಾಹೇಬ್ರು ಏನು ಹೇಳ್ತಾರೆ, ರಾಹುಲ್ ಗಾಂಧಿ ಏನು ಹೇಳ್ತಾರೆ, ಅದನ್ನ ಪರಿಪಾಲನೆ ಮಾಡ್ತಕ್ಕಂಥ ಒಂದೇ ಗೊತ್ತು ನಮಗೆ. ಈಗ ಸದ್ಯಕ್ಕೆ ಇರ್ತಕ್ಕಂಥ ಬಾಗಲಕೋಟೆನೂ ಗೆಲ್ಲಬೇಕು, ದಾವಣಗೆರೆನೂ ಗೆಲ್ಲಬೇಕು. ಕಾರಣ ಏನಂತಂದರೆ ಅವೆರಡೂ ಸೀಟು ಕಾಂಗ್ರೆಸ್ನ ಸೀಟುಗಳಾಗಿತ್ತು. ಆ ಕಾಂಗ್ರೆಸ್ ಸೀಟನ್ನ ಉಳಿಸ್ಕೊಳ್ತಕ್ಕ ಬಹಳ ದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ ಇರ್ತಕ್ಕಂಥದ್ದು. ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದಾಗಿ ರಾಜ್ಯದ ಮುಂದಿನ ದಿಕ್ಸೂಚಿ ಆಗ್ತಕ್ಕಂಥ ಒಂದು ದೊಡ್ಡ ವಿಚಾರವನ್ನು ನಾವು ಮುಂದಿಟ್ಕೊಂಡು ಎಲೆಕ್ಷನ್ ಫೇಸ್ ಮಾಡ್ತೀವಿ. ಎಸ್, ನಾಗರಾಜ್ ಯಾದವ್ ಅಂತ ಹೇಳಿದರೆ ಅವರು ಚರ್ಚೆಗಳಲ್ಲಿ ಈಗಾಗಲೇ ಬಹಳ ಪ್ರಸಿದ್ಧಿಯನ್ನು ಪಡೆದಂಥವ್ರು, ವಿಚಾರಗಳನ್ನು ಬಲ್ಲಂಥವ್ರು. ಇವರ ಮಾತುಗಳನ್ನು, ಬೆಳಗಾವಿ ಮೂಲದ ನಾಗರಾಜ್ ಯಾದವ್ ಅವರ ಮಾತುಗಳನ್ನು ದಾವಣಗೆರೆ ದಕ್ಷಿಣದ ಮತದಾರರು ಯಾಕೆ ಕೇಳಬೇಕು? ನೋಡಿ, ನಾನು ಎಲ್ಲಿಂದ ಮುಂದಿನ ಪ್ರಶ್ನೆ, ನಾನು ಎಲ್ಲ ಆಯ್ಕೆ ಆಗಿದ್ದೀನಿ? ಕರ್ನಾಟಕ ವಿಧಾನಸಭೆಯಿಂದ ಆಯ್ಕೆ ಆಗಿರೋದು. ಅಂದರೆ ಇಡೀ ರಾಜ್ಯವೇ ನನ್ನ ಕ್ಷೇತ್ರ. ನಿಮ್ಮ ವಿಶೇಷತೆ ಗೊತ್ತಾಗ್ಲಿ. ವಿಶೇಷತೆ ಹೇಳ್ತೀನಿ. ನಾನು ಚರ್ಚಾ ವಿಚಾರಗಳಿಂದ ನಾನು ಮುನ್ನೆಲೆಗೆ ಬಂದಿರ್ಬೋದು, ಆದರೆ ನಾನು ಅಪ್ಪಟ ಕಾಂಗ್ರೆಸ್ಸಿಗ. ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು, ಪ್ರಜಾತಂತ್ರ ವ್ಯವಸ್ಥೆಯನ್ನು ನಂಬಿಕೊಂಡು, ಜಾತ್ಯತೆ ನಿಲುವು ನಂಬಿ ಇಟ್ಕೊಂಡಿರೋರು. ನಾಗರಾಜ್ ಯಾದವ್ ಅಂದರೆ ಕೊಟ್ಟ ಮಾತಿನಿಂದ ನಡ್ಕೊಳ್ತಕ್ಕಂಥವನು, ಭ್ರಷ್ಟಾಚಾರ ವಿರುದ್ಧ ಮಾತಾಡ್ತಕ್ಕಂಥವನು, ಎಲ್ಲರನ್ನೂ ಒಗ್ಗೂಡ್ಕೊಂಡು ಸೋದರ ಮನೋಭಾವದಿಂದ ಕೆಲಸ ಮಾಡ್ತಕ್ಕಂಥವನು. ಮತ್ತು ನಾನು ಹೇಳಿದೆ ಅಂತಂದರೆ, ನಾನು ಬಂದು ಮತ ಕೇಳೋ ಸಂದರ್ಭದಲ್ಲಿ ನಾನು ಕೊಟ್ಟ ಮಾತೇನಂತಂದರೆ, ನಿಮಗೆ ನಾನು ಕೂಡ ಒಂದು MLA ಆಗಿ ಕೆಲಸ ಮಾಡ್ತೀನಿ, MLC ಇದ್ದರೂ ಕೂಡ ನಿಮ್ಮ ಸಮಸ್ಯೆಗಳಿಗೆ ನಾನು ಸ್ಪಂದಿಸ್ತೀನಿ. ಅದಕ್ಕೋಸ್ಕರವಾಗಿ ನಿಮ್ಮ ಜವಾಬ್ದಾರಿ ನಾನು ತಗೊಳ್ತೀನಿ. ನಿಮ್ಮ ಸಮಸ್ಯೆಗೆ ಪರಿಹಾರ ನಾಗರಾಜ್ ಯಾದವ್ ಕೂಡ ಯಾಕೆ ಆಗಬಾರ್ದು ಅಂತೇಳಿ ನಾನು ಅವ್ರ ಮನೆ ಬಾಗಿಲಿಗೆ ಹೋಗಿ ಅವ್ರ ಕಾಲಿಗೆ ನಮಸ್ಕಾರ ಬಿಟ್ಟು ಒಟ್ಟು ಕೇಳ್ತಾ ಇರ್ತ ಕೆಲಸವನ್ನು ಮಾಡ್ತಾ ಇದ್ದೀನಿ. ಕಾಂಗ್ರೆಸ್ನ ಧ್ವನಿ ಅಂತ ಬಹಳ ಹೆಮ್ಮೆಯಿಂದ ನೀವು ಹೇಳ್ತಾ ಇದ್ದೀರಿ. ಫೈನಲ್ ವರ್ಡ್ಸ್ ಟು ವೋಟರ್ಸ್. ನಾನು ಬೇರೆ ಕಾಂಗ್ರೆಸ್ನ ಧ್ವನಿಯಲ್ಲ, ಶೋಷಿತರ ಧ್ವನಿ. ಎಲ್ಲ ಬಡ ಬಗ್ಗರ ಜೊತೆಯಲ್ಲಿರ್ತಕ್ಕಂಥ ಅವರ ಸಮಸ್ಯೆಗಳಿಗೆ ಧ್ವನಿ ಆಗಿರಬೇಕಾದ್ರೆ ನನ್ನ ಕರ್ತವ್ಯ ಮತ್ತು ನನ್ನ ಪಕ್ಷದ ಐಡಿಯಾಲಜಿ. ಆ ಕೆಲಸವನ್ನು ಸಮರ್ಥವಾಗಿ ಮಾಡ್ತೀನಿ. ಕೊನೆಗೆ ಒಂದು ಮಾತು ಹೇಳಬೇಕು ಅಂತಂದರೆ, ಈಗ 9ನೇ ತಾರೀಕು ಬರ್ತಕ್ಕಂಥ ಚುನಾವಣೆಯಲ್ಲಿ ಮತದಾನವನ್ನು 100% ಮತದಾರರಲ್ಲಿ ಭಾಗವಹಿಸ್ತಕ್ಕಂಥ ಕೆಲಸವನ್ನು ಮತದಾರ ಮಾಡಬೇಕು ಅಂತ ಮನವಿಯನ್ನು ಮಾಡ್ತೇನೆ. ನಿಮಗೆ ಯಾರಿಗೆ ಬೇಕಾದ್ರೂ ಓಟ್ ಹಾಕ್ಬೋದು, ಆದರೆ ಸಮರ್ಥವಾಗಿರ್ತಕ್ಕಂಥ ಸಮರ್ಥ ಕ್ಯಾಂಡಿಡೇಟ್ ಕೊಡಬೇಕು ಅಂತ ಮನವಿಯನ್ನು ಮಾಡ್ತೇನೆ. ಕಾರಣ ಇಷ್ಟೇ, ಅವ್ರು ಗೆದ್ದರೆ, ಯಾರೇ BJP ಅವ್ರು ಗೆದ್ದರೆ ಅವ್ರು ಅಪೋಸಿಷನ್ ಇರ್ತಾರೆ, ಏನು ಪ್ರಯೋಜನ ಆಗಲ್ಲ, 2 ವರ್ಷಕ್ಕೆ ಏನೂ ಆಗೋದಿಲ್ಲ. ಅದಕ್ಕೆ ಬದಲು ಸಮರ್ಥವಾಗಿರ್ತಕ್ಕಂಥ ಕಾಂಗ್ರೆಸ್ನ ಕ್ಯಾಂಡಿಡೇಟ್ಗೆ ಗೆಲ್ಲಿಸಿದ್ದೆ ಆದರೆ ಸಮರ್ಥವಾಗಿರ್ತಕ್ಕಂತಹ ನಮ್ಮ ಸರ್ಕಾರ ಖಂಡಿತವಾಗ್ಲೂ ಕೂಡ ನಿಮ್ಮ ಕಷ್ಟಗಳಿಗೆ ಸ್ಪಂದಿಸಲಿಕ್ಕೆ ಸಾಧ್ಯ ಆಗ್ತದೆ. ನಿಮ್ಮ ಕಷ್ಟಗಳಿಗೆ ಪರಿಹಾರ ಕಂಡುಕೋಬೇಕು ಅನ್ನೋದಾದರೆ ಈ ಚುನಾವಣೆಯಲ್ಲಿ ನೀವು ನಮ್ಮ ಸಮರ್ಥಂತ ಅಭ್ಯರ್ಥಿಗೆ ನೀವು ಓಟ್ ಕೊಟ್ಟು ಕನಿಷ್ಠ ಪಕ್ಷ 30,000 ಓಟ್ಗಳ ಲೀಡನ್ನು ಕೊಟ್ಟು ಗೆಲ್ಲಿಸಿದ್ದೆ ಆದರೆ ನಮ್ಮ ಸರ್ಕಾರಕ್ಕೂ ಶಕ್ತಿ ಬರ್ತದೆ ಮತ್ತು ನಾವು ಕೊಟ್ಟ ಮಾತನ್ನು ನಡ್ಕೊಂಡಿದ್ದಕ್ಕೂ ಅರ್ಥ ಬರ್ತದೆ. 142 ಭರವಸೆಗಳನ್ನು ಕೇವಲ 2.5 ವರ್ಷದಲ್ಲಿ ಈಡೇರಿಸಿದ್ದೀವಲ್ಲ, ಅದಕ್ಕೆ ನೀವು ನಮಗೆ ಆಶೀರ್ವಾದ ಮಾಡಬೇಕಂತ ಮನವಿಯನ್ನು ನಾನು ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಅಸ್. ರಾಘವ ಸೂರ್ಯ ಅವರು ಕೂಡ ನಾನು ಧನ್ಯವಾದಗಳು. ಭಾಳ ದಿನ ಆದ್ಮೇಲೆ ನನ್ನ ಹೆಂಗೆ ಹಿಡ್ಕೊಂಡು ಮಾತಾಡಿಸಿದ್ರಿ, ಭಾಳ ಸಂತೋಷ. ನಿಮ್ಗೆ ಒಳ್ಳೆಯದಾಗಲಿ. ಒನ್ ಆಫ್ ಎ ನೈಸ್ ಪರ್ಸನ್ ವೇರ್ ಹವ್ ಸೀನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ನಾಗರಾಜ್ ಯಾದವ್ ಅವರ ಮಾತುಗಳನ್ನು ಗಮನಿಸಿದಾಗ ಬರೀ ನಾವು ಕಾಂಗ್ರೆಸ್ ಧ್ವನಿ ಅಲ್ಲ, ಶೋಷಿತರ ಧ್ವನಿ. ಇಲ್ಲಿ ಆಡಳಿತ ಪಕ್ಷದಲ್ಲಿರುವಂಥ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದರೆ ಇಲ್ಲಿಯ ಕ್ಷೇತ್ರದ ಜನತೆಗೆ ಒಳಿತಾಗತ್ತೆ ಅನ್ನೋದು ಅವರ ಆಶಯ ಮತ್ತು ಅವರ ಮಾತುಗಳಾಗಿತ್ತು. ವಿಡಿಯೋ ಜರ್ನಲಿಸ್ಟ್ ಶಿವಮೂರ್ತಿ ಜೊತೆ ರಾಘವ ಸೂರ್ಯ, ಅಶ್ವವೇಗ ನ್ಯೂಸ್, ದಾವಣಗೆರೆ ದಕ್ಷಿಣ.